ಫೆಬ್ರವರಿ 12ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ. ಹೀಗಾಗಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ವಿಧಾನಸೌಧ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. 5 ಅಥವಾ ಅದಕ್ಕಿಂತ ಹೆಚ್ಚು ಜನರ ಗುಂಪು ಸೇರಿ ಕಾನೂನು ಭಂಗವನ್ನು ತರುವಂತಹ ಕೆಲಸವನ್ನ ಮಾಡುವಂತಿಲ್ಲ. ಮೆರವಣಿಗೆ ಮತ್ತು ಸಭೆಗಳನ್ನು ನಡೆಸುವಂತಿಲ್ಲ. ಶಸ್ತ್ರಗಳನ್ನು, ದೊಣ್ಣೆಗಳನ್ನು, ಕತ್ತಿಗಳು, ಈಟಿಗಳು, ಗದೆಗಳು, ಕಲ್ಲು, ಇಟ್ಟಿಗೆ, ಚಾಕು ಮುಂತಾದಂತಹ ಮಾರಕಾಸ್ತ್ರಗಳನ್ನು ಸಾಗಿಸುವಂತಿಲ್ಲ. ಯಾವುದೇ ಸ್ಫೋಟಕ ವಸ್ತುಗಳನ್ನು ಸಿಡಿಸುವಂಥದ್ದು, ಕಲ್ಲುಗಳನ್ನು, ಕ್ಷಿಪಣಿಗಳನ್ನು ಎಸೆಯುವಂತಹ ಸಾಧನ ಅಥವಾ ಉಪಕರಣ ಸಾಗಿಸುವಂತಿಲ್ಲ. ಇನ್ನು ಬಹಿರಂಗ ಘೋಷಣೆ ಅಥವಾ ಪ್ರತಿಭಟನೆಯನ್ನ ಮಾಡುವಂತಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಅನುಮತಿಯನ್ನ ಪಡೆದುಕೊಂಡು ಪ್ರತಿಭಟನೆಯನ್ನ ಮಾಡಲು ಅವಕಾಶ ಇದೆ. ಫೆಬ್ರವರಿ 12ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ ಶುರುವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ವಿಧಾನಸೌಧದ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗುತ್ತೆ. ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ ಈಗಾಗಲೇ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. 5 ಅಥವಾ ಅದಕ್ಕಿಂತ ಹೆಚ್ಚು ಜನರ ಗುಂಪು ಸೇರಿಕೊಂಡು ಕಾನೂನು ಭಂಗ ತರುವಂತಹ ಕೆಲಸವನ್ನ ಮಾಡುವಂತಿಲ್ಲ. ಮೆರವಣಿಗೆ ಆಗಲಿ, ಸಭೆಗಳನ್ನು ನಡೆಸುವಂತಿಲ್ಲ. ಶಸ್ತ್ರಗಳನ್ನಾಗಲಿ, ದೊಣ್ಣೆಗಳು, ಕತ್ತಿಗಳು, ಈಟಿಗಳು ಅಥವಾ ಕಲ್ಲು, ಇಟ್ಟಿಗೆ, ಚಾಕು ಮುಂತಾದಂತಹ ಮಾರಕಾಸ್ತ್ರಗಳನ್ನು ಕೂಡ ಸಾಗಾಟ ಮಾಡುವಂತಿಲ್ಲ ಅಂತ ಹೇಳಿ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಯಾವುದೇ ಸ್ಫೋಟಕ ವಸ್ತುಗಳನ್ನು ಸಿಡಿಸುವಂಥದ್ದಾಗಲಿ ಅಥವಾ ಕಲ್ಲುಗಳನ್ನು, ಕ್ಷಿಪಣಿಗಳನ್ನು ಎಸೆಯುವಂತಹ ಸಾಧನ ಅಥವಾ ಉಪಕರಣಗಳನ್ನು ಕೂಡ ಸಾಗಿಸುವಂತಿಲ್ಲ. ಬಹಿರಂಗ ಘೋಷಣೆಗಳನ್ನು ಕೂಗೋದಾಗಲಿ, ಪ್ರತಿಭಟನೆಯನ್ನ ಮಾಡೋದಾಗಲಿ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಏನಾದರೂ ಫ್ರೀಡಂ ಪಾರ್ಕ್ನಲ್ಲಿ ನೀವು ಅನುಮತಿಯನ್ನ ಪಡೆದುಕೊಂಡಿದ್ರೆ ಪ್ರತಿಭಟನೆಯನ್ನ ಮಾಡಲು ಅವಕಾಶ ಇರುತ್ತೆ. ಅದು ಅವಕಾಶ ತಗೊಂಡಿದ್ರೆ, ಅನುಮತಿಯನ್ನ ಪಡೆದುಕೊಂಡಿದ್ರೆ ಮಾತ್ರ ಫ್ರೀಡಂ ಪಾರ್ಕ್ನಲ್ಲಿ ನೀವು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ.